ಶೃಂಗೇರಿ ಕ್ಷೇತ್ರದ ಶಾಸಕರಾಗಿ ವಿಧಾನಸೌಧದಲ್ಲಿ ಡಿಎನ್ ಜೀವರಾಜ್ ಪ್ರಮಾಣ ವಚನ ಸ್ವೀಕರಿಸಿದರು. ಸ್ಪೀಕರ್ ಯುಟಿ ಖಾದರ್ ಸಮ್ಮುಖದಲ್ಲಿ ಶಾಸಕರಾಗಿ ಶೃಂಗೇರಿ ಶಾರದಾಂಬೆಯ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ಸದ್ಯ 3 ವರ್ಷಗಳ ಅವಧಿ ಮುಗಿದಿದ್ದು, ಉಳಿದ 2 ವರ್ಷಗಳ ಅವಧಿಯವರೆಗೆ ಕ್ಷೇತ್ರದಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಲಿದ್ದಾರೆ. ಶೃಂಗೇರಿ ಅಂಚೆ ಮತ ಮರು ಎಣಿಕೆಯಲ್ಲಿ ಬಿಜೆಪಿಯ ಜೀವರಾಜ್ ಗೆದ್ದಿದ್ದ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ಕಳೆದ ಬಾರಿ ಮತ ಎಣಿಕೆ ಆದ ನಂತರ ಕೆಲವು ಪೋಸ್ಟಲ್ ಬ್ಯಾಲೆಟ್ಗಳನ್ನು ತಿದ್ದಿದ್ದಾರೆ. ಪೋಸ್ಟಲ್ ಬ್ಯಾಲೆಟ್ಗಳನ್ನು ಕೌಂಟ್ ಮಾಡಿ ಎಲ್ಲಾ ಪಕ್ಷದ ಏಜೆಂಟ್ಗಳು ಅದನ್ನ ಒಪ್ಪಿ ಸಹಿ ಹಾಕಿದ್ದಾರೆ. ಅಂತಹ ಕಡೆ ಈ ಬಾರಿ ಯಾವ ಓಟುಗಳು ರಾಜೇಗೌಡರಿಗೆ ಬಿದ್ದಿದ್ದುವೋ ಅಲ್ಲಿ ಕೆಳಗಡೆ ಬೇರೆ ಇಂಕನ್ನ ಉಪಯೋಗಿಸಿ ಬೇರೆ ಅಭ್ಯರ್ಥಿಗಳಿಗೂ ಕೂಡ ಅಲ್ಲಿ ಟಿಕ್ ಮಾಡಿ ವೋಟ್ ಹಾಕಿದಂತೆ ಮಾಡಿ ಆ ವೋಟುಗಳನ್ನ ಇನ್ವ್ಯಾಲಿಡ್ ಮಾಡಿದ್ದಾರೆ. ಇದಂತೂ ಕ್ರಿಮಿನಲ್ ಕಾನ್ಸ್ಪಿರಸಿ. ಸತ್ಯ ಹೊರಗೆ ಬರಬೇಕಾದರೆ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಅವಿವಾಹಿತ ಪುರುಷರನ್ನ ಗುರಿಯಾಗಿಸಿ ವಿವಾಹದ ಮೂಲಕ ಹಣ ಮತ್ತು ಆಭರಣ ದೋಚುತ್ತಾ ಇದ್ದ ವಧುವಿನ ಜಾಲ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿದೆ. ವಿವಾಹದ ಬಲೆಗೆ ಬಿದ್ದು ಮೋಸ ಹೋದ ಸಂತ್ರಸ್ತ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ. ಮ್ಯಾರೇಜ್ ಬ್ರೋಕರ್ ಮುಖಾಂತರ ಮಹಿಳೆಯನ್ನ ಯೋಗೇಶ್ ಶಿಂದೆ ಎಂಬುವರು ವಿವಾಹವಾಗಿದ್ದರು. ಮದುವೆಯಾದ ಕೆಲವೇ ದಿನಗಳಲ್ಲಿ ವಧು ಮತ್ತು ಏಜೆಂಟರು ಕಣ್ಮರೆಯಾದಾಗ ಮದುವೆಯ ಅಸಲಿ ಕಹಾನಿ ಬಯಲಾಗಿದೆ. ಚಕ್ಲಾಂಬಾ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಈ ಜಾಲದ ಬಗ್ಗೆ ತನಿಖೆ ನಡೆಸಿದಾಗ ಬೆಚ್ಚಿ ಬೀಳಿಸುವ ಸತ್ಯ ಬೆಳಕಿಗೆ ಬಂದಿದೆ. ಈ ಮಹಿಳೆ ಯೋಗೇಶ್ನನ್ನ ಮದುವೆಯಾಗುವ ಮೊದಲು 8 ಪುರುಷರನ್ನ ಮದುವೆಯಾಗಿದ್ಲು. ಪ್ರತಿ ಬಾರಿಯೂ ಹಣ ಮತ್ತು ಚಿನ್ನಾಭರಣದೊಂದಿಗೆ ಪರಾರಿಯಾಗ್ತಾ ಇದ್ಲು. ಈ ಜಾಲವು ಬೀಡ್ ಜಿಲ್ಲೆಯ ಗ್ರಾಮೀಣ ಭಾಗದ ಅವಿವಾಹಿತ ಪದವೀಧರ ಪುರುಷರನ್ನೇ ಟಾರ್ಗೆಟ್ ಮಾಡಿ ಮದುವೆಯ ಬಲೆಗೆ ಬೀಳಿಸ್ತಾ ಇದ್ಲು. ವಧು ಸಿಗದೆ ಪರದಾಡುವ ಕುಟುಂಬಗಳ ದೌರ್ಬಲ್ಯವನ್ನ ಬಳಸಿಕೊಳ್ಳುವ ಈ ಗ್ಯಾಂಗ್ ಮದುವೆ ಮಾಡಿಸುವ ನೆಪದಲ್ಲಿ ಭಾರೀ ಮೊತ್ತವನ್ನ ವಸೂಲಿ ಮಾಡ್ತಾ ಇತ್ತು. ಸದ್ಯ ಪೊಲೀಸರು ಈ ಜಾಲದ ಸದಸ್ಯರ ಪತ್ತೆಗೆ ಬಲೆ ಬೀಸಿದ್ದಾರೆ. ಮಗಳ ಮದುವೆಗೆ ಅಂತ ಖರೀದಿಸಿದ್ದ ಚಿನ್ನದ ಆಭರಣವನ್ನ ಮಹಿಳೆ ಹೋಟೆಲ್ನಲ್ಲೇ ಬಿಟ್ಟು ಹೋಗಿ ಎಡವಟ್ಟು ಮಾಡಿಕೊಂಡಿದ್ರು. ಬಾಗಲಕೋಟೆ ಜಿಲ್ಲೆಯ ಕೆರೂರ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಸದ್ಯ ವಾರಸುದಾರ ಮಹಿಳೆಗೆ ಒಡವೆ ಹಿಂತಿರುಗಿಸಿ ಹೋಟೆಲ್ ಮಾಲೀಕರು ಮಾನವೀಯತೆ ಮೆರೆದಿದ್ದಾರೆ. ಮಗಳ ಮದುವೆಗೆ ಕೆರೂರ ಪಟ್ಟಣದಲ್ಲಿ ಲಕ್ಷ್ಮವ್ವ 1.5 ಲಕ್ಷ ಮೌಲ್ಯದ ಒಡವೆ ಖರೀದಿಸಿದ್ರು. ಬಳಿಕ ಹೋಟೆಲ್ಗೆ ತಿಂಡಿಗೆ ಬಂದಿದ್ದ ಲಕ್ಷ್ಮವ್ವ ಗೋರ್ಮಾಳ ಸರವನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಆದರೆ ಸರವನ್ನ ಮಾಲೀಕರು ತೆಗೆದಿಟ್ಟಿದ್ದು 3 ದಿನದ ಬಳಿಕ ಮಹಿಳೆ ಸರ ಹುಡುಕಿ ಬಂದಿದ್ದಾಳೆ. ಈ ವೇಳೆ ಹೋಟೆಲ್ ಮಾಲೀಕ ಹುಸೇನ್ ಸಾಬ್ ಮತ್ತು ಅವರ ತಾಯಿ ಮಾಸಾಬಿ ಚಿನ್ನದ ಒಡವೆ ಹಿಂದಿರುಗಿಸಿದ್ದಾರೆ. ಇನ್ನು ಒಡವೆ ಹಿಂದಿರುಗಿಸಿದ ಖುಷಿಯಲ್ಲಿ ಮಹಿಳೆ ಮಾಸಾಬಿಗೆ ಸೀರೆ ನೀಡಿ ಧನ್ಯವಾದ ತಿಳಿಸಿದ್ದಾರೆ. ಕಾಲ್ತುಳಿತ ದುರಂತದಿಂದ ಬೆಂಗಳೂರಿನಲ್ಲೇ ಐಪಿಎಲ್ ಪಂದ್ಯ ನಡೆಸಲು ಹರಸಾಹಸ ಪಟ್ಟು ಅನುಮತಿ ಪಡೆದಿದ್ರು. ಇದೀಗ ಆರ್ಸಿಬಿ ಫ್ಯಾನ್ಸ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಶಾಸಕರ ಟಿಕೆಟ್ ಲಾಬಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಲಿಯಾಗಿದ್ದು, ಬೆಂಗಳೂರಿನಲ್ಲಿ ನಡೆಯಬೇಕಾಗಿದ್ದ ಐಪಿಎಲ್ ಪಂದ್ಯ ಬೇರೆ ಕಡೆ ಶಿಫ್ಟ್ ಆಗಿದೆ. ಪ್ಲೇ ಆಫ್ ಪಂದ್ಯಗಳು ಚಂಡೀಗಢ ಧರ್ಮಶಾಲಾ ಸ್ಟೇಡಿಯಂಗೆ ಶಿಫ್ಟ್ ಮಾಡಲಾಗಿದೆ. ಬಿಸಿಸಿಐ ನಿಯಮವನ್ನ ಮೀರಿ ಉಚಿತ ಟಿಕೆಟ್ಗೆ ಶಾಸಕರು ಜೊತೆಗೆ ಐಎಎಸ್ ಐಪಿಎಸ್ ಅಧಿಕಾರಿಗಳು ಒತ್ತಡ ಹಾಕಿದ್ದರು. 40,000 ಸೀಟ್ಗಳ ಸಾಮರ್ಥ್ಯದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೆಚ್ಚು ಉಚಿತ ಟಿಕೆಟ್ಗೆ ಪಟ್ಟು ಹಿಡಿಯಲಾಗಿತ್ತು. ಈ ಹಿನ್ನೆಲೆ ಉಚಿತ ಟಿಕೆಟ್ ಬೇಡಿಕೆ ಪೂರೈಸಲಾಗದೆ ಫೈನಲ್ ಪಂದ್ಯವು ಶಿಫ್ಟ್ ಮಾಡುವ ಮಹತ್ವದ ನಿರ್ಧಾರವನ್ನ ಬಿಸಿಸಿಐ ತೆಗೆದುಕೊಂಡಿದೆ. ಇದೀಗ ಶಾಸಕರ ಟಿಕೆಟ್ ದಾಹಕ್ಕೆ ಬೆಂಗಳೂರು ಐಪಿಎಲ್ ಪಂದ್ಯ ಬಲಿಯಾದಂತಾಗಿದೆ. ಶಾಸಕರ ಟಿಕೆಟ್ ಲಾಭಿಗೆ ಐಪಿಎಲ್ ಪಂದ್ಯ ಸ್ಥಳಾಂತರಿಸಲಾಗಿದೆ ಅನ್ನೋ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದೆಲ್ಲ ಸುಳ್ಳು. ಬೇರೆ ಕಡೆ ಎಲ್ಲ ಇನ್ನೂ 50ರಷ್ಟು ಸೀಟ್ ಕೊಡ್ತಾರೆ. ದೊಡ್ಡ ಸ್ಟೇಡಿಯಂ 1 ಲಕ್ಷ ಜನ ಸೇರಬಹುದು ಅಂತ ಮಾಡಿರಬಹುದು ಅಷ್ಟೇ. ಟಿಕೆಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಹೇಳಿದ್ದು ಟಿಕೆಟ್ ವಿಚಾರವಾಗಿ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಬಿಸಿಸಿಐ ಅವರು ಹೇಳಿಕೆ ಕೊಡಲಿ, ಅವರಿಗೆ ಆಮೇಲೆ ಉತ್ತರ ಕೊಡ್ತೀನಿ ಅಂತ ಡಿಕೆಶಿ ಸಿಡಿಮಿಡಿಗೊಂಡ್ರು. ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ.
ಫ್ರೀ ಟಿಕೆಟ್ ಬೇಡಿಕೆ ಇಟ್ಟಿದ್ದ ಶಾಸಕರಿಗೆ ನಿಖಿಲ್ ಕುಮಾರಸ್ವಾಮಿ ಚಾಟಿ ಬೀಸಿದ್ದಾರೆ. ನಮ್ಮ ರಾಜ್ಯದ ನಾಯಕರಿಗೆ ಅಭಿನಂದನೆಗಳು ಅಂತ ಟ್ವಿಟರ್ನಲ್ಲಿ ಲೇವಡಿ ಮಾಡಿದ್ದಾರೆ. ಕೇವಲ ತಮ್ಮ ವಿವಿಐಪಿ ಪಾಸ್ಗಳ ಹಪಹಪಿಯಿಂದಾಗಿ ಫೈನಲ್ ಪಂದ್ಯವನ್ನ ಅಹಮದಾಬಾದ್ಗೆ ಉಡುಗೊರೆಯಾಗಿ ನೀಡಿದ್ದೀರಿ. ನಾನು ಅಂದೇ ಹೇಳಿದ್ದೆ, ಇಂದು ಅದನ್ನೇ ಪುನರುಚ್ಚರಿಸ್ತಾ ಇದ್ದೇನೆ. ಕ್ರೀಡಾಂಗಣವಿರೋದು ಕ್ರಿಕೆಟ್ ಅಭಿಮಾನಿಗಳಿಗೆ ಹೊರತು ವಿಐಪಿಗಳಿಗಲ್ಲ. ಕೆಲ ಶಾಸಕರ ಉಚಿತ ಟಿಕೆಟ್ ವ್ಯಾಮೋಹದಿಂದ ಫೈನಲ್ ಪಂದ್ಯ ಶಿಫ್ಟ್ ಆಗಿದೆ. ಬಿಸಿಸಿಐ ತೆಗೆದುಕೊಂಡಿರುವ ಈ ನಿರ್ಧಾರ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ. ಇಂದು ನಾವು ಕೇವಲ ಒಂದು ಪಂದ್ಯವನ್ನಷ್ಟೇ ಕಳೆದುಕೊಂಡಿಲ್ಲ, ರಾಷ್ಟ್ರಮಟ್ಟದಲ್ಲಿ ಬೆಂಗಳೂರಿನ ಘನತೆಯನ್ನು ಕಳೆದುಕೊಂಡಿದ್ದೇವೆ ಅಂತ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.